ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಬಹಳ ಅದ್ದೂರಿಯಿಂದ ನಡೆದಿದೆ. ರಾಜ ಯದುವೀರ್ ಒಡೆಯರಿಂದ ದರ್ಬಾರ್ ನಡೆಸಲಾಗಿದೆ. ರತ್ನ ಖಚಿತ ಸಿಂಹಾಸನವೇರಿ ಖಾಸಗಿ ದರ್ಬಾರ್ ಮಾಡಲಾಗಿದೆ. 16 ನಿಮಿಷಗಳ ಕಾಲ ಸಿಂಹಾಸನವೇರಿ ದರ್ಬಾರ್ ನಡೆಸಿದ್ದಾರೆ. ಅದಕ್ಕೂ ಮುನ್ನ ವಿವಿಧ ಪೂಜೆಗಳಲ್ಲಿ ಭಾಗಿಯಾಗಿದ್ದರು. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ಇವತ್ತಿನಿಂದ ರತ್ನ ಖಚಿತ ಸಿಂಹಾಸನವೇರಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರ್ ನಡೆಸಿದ್ದಾರೆ. ಸಾಂಪ್ರದಾಯಿಕವಾಗಿ ನವರಾತ್ರಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಖಾಸಗಿ ದರ್ಬಾರ್. ದಸರಾ ಕೇವಲ ಸಂಸ್ಕೃತಿಯ ಪರಂಪರೆಯನ್ನ ಬಿಂಬಿಸೋದಷ್ಟೇ ಅಲ್ಲದೆ ರಾಜಾಡಳಿತದ ಗತವೈಭವವನ್ನ ನೆನಪಿಸುತ್ತೆ. ಅರಮನೆಯ ದರ್ಬಾರ್ ಹಾಲ್ನಲ್ಲಿ ರತ್ನ ಖಚಿತ ಸಿಂಹಾಸನವನ್ನೇರಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ 11ನೇ ಬಾರಿಗೆ ದರ್ಬಾರನ್ನ ನಡೆಸಿದ್ದಾರೆ. ಇದು ಸಂಸದರಾದ ಬಳಿಕ ಅವರ 2ನೆಯ ದರ್ಬಾರ್ ಇದಾಗಿದೆ. ಪತ್ನಿ ತ್ರಿಷಿಕಾ ಕುಮಾರಿ, ಪುತ್ರ ಆದ್ಯವೀರ್ ಒಡೆಯರ್ ಜೊತೆಗೂಡಿ ಸಂಪ್ರದಾಯದಂತೆ ಕಂಕಣ ಕಟ್ಟಿದ್ದಾರೆ. ಅದರಂತೆ ಈ ದರ್ಬಾರಿನಲ್ಲಿ ಸಾಂಪ್ರದಾಯಿಕವಾಗಿ ಪಾದಪೂಜೆಯನ್ನು ಕೂಡ ಮಾಡಲಾಗಿದೆ. ಸಿಂಹಾಸನದಲ್ಲಿ ವಿರಾಜಮಾನರಾದ ಬಳಿಕ ಪಾದಪೂಜೆ ಮಾಡುವುದು ಕೂಡ ಆಕರ್ಷಣೀಯಾಗಿದೆ. ಈಗಾಗಲೇ ಅರಮನೆಯ ಸ್ಟ್ರಾಂಗ್ ರೂಮ್ನಿಂದ ಸಿಂಹಾಸನವನ್ನ ತಂದು ಕನ್ನಡಿ ತೊಟ್ಟಿಯಲ್ಲಿಯೂ ಕೂಡ ಜೋಡಣೆಯನ್ನ ಮಾಡಲಾಗಿದ್ದು ಸಾಕಷ್ಟು ವಿಧಿವಿಧಾನವೂ ನಡೆದಿದೆ.